ಇಲ್ಲಿ ಬೇರೆ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೇಳುವಾಗ ನಮ್ಮ ಬಿ ಜೆ ಪಿಯವರು ಬಹಳ ವ್ಯವಸ್ಥಿತವಾಗಿ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಒಮ್ಮೆ ವೇದವ್ಯಾಸ್ ಕಾಮತ್ರವರು ಹೇಳಿದರು, ಒಮ್ಮೆ ಹಳೆಯ MP ಅವರು ಹೇಳಿದರು, ಮಂಗಳೂರಿಗೆ ED ಕಚೇರಿ ಬರಬೇಕು, ಮಂಗಳೂರಿಗೆ NIA ಕಚೇರಿ ಬರಬೇಕು, ಏನೋ ಸಾಧನೆ ಮಾಡ್ತೇವೆ ನಾವು ಅಂತ. ಇವರು ಯಾವತ್ತಾದರೂ ಒಂದು ದಿವಸ ಮಂಗಳೂರಿಗೆ ಏಮ್ಸ್ ಕಾಲೇಜ್ ಬರಬೇಕು ಅಂತ ಹೇಳಿದ್ದಾರಾ? ಯಾವತ್ತಾದರೂ ಒಂದು ದಿವಸ ಮಂಗಳೂರಿಗೆ ಜಯದೇವ ಆಸ್ಪತ್ರೆಯ ಒಂದು ಘಟಕ ತರಬೇಕು ಅಂತ ಇವರು ಹೇಳಿದ್ದಾರಾ? ಇವರಿಗೆ ಇಷ್ಟು ಇವರ ಸ್ಟ್ರಾಂಗ್ ಇದೆಯಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 30-35 ವರ್ಷಗಳಿಂದ ಇವರ ಆಧಿಪತ್ಯ ನಡೀತಾ ಇದೆಯಲ್ಲ. ಇವರು ಯಾವುದಾದರೂ ಒಂದು ರಾಷ್ಟ್ರೀಯ ಮಟ್ಟದ ವಿದ್ಯಾಸಂಸ್ಥೆಯನ್ನು ಮಂಗಳೂರಿಗೆ ತಂದಿದ್ದಾರಾ? ಆರೋಗ್ಯ ಸಂಸ್ಥೆಯನ್ನು ಮಂಗಳೂರಿಗೆ ತಂದಿದ್ದಾರಾ? ಇವರ ಯಾವುದಾದ್ರೊಂದು ಶಾಖೆಗಳಲ್ಲ, ಸಂಘನಿಕೇತನದಲ್ಲ, ಕೇಶವ ಕೃಪಾದಲ್ಲ, ಇದರ ಬಗ್ಗೆ ಚರ್ಚೆಗಳಾಗಿದೆ? ಅಥವಾ ಒಳ್ಳೆಯ ಒಂದು ರಿಂಗ್ ರೋಡ್ ಮಂಗಳೂರಿಗೆ ಬೇಕು ಅಂತ ಹೇಳುವಂಥ ಚರ್ಚೆ ಆಗಿದೆ? ಒಳ್ಳೆಯ ಒಂದು ಟೂರಿಸಂ ಪಾಲಿಸಿ ಮಂಗಳೂರಿಗೆ ತರಬೇಕು ಅಂತ ಹೇಳುವಂಥ ಚರ್ಚೆ ಆಗಿದೆ? ಯಾವ ಒಂದು IT ಪಾರ್ಕ್ ಮಂಗಳೂರಿಗೆ ಬರಬೇಕು ಅಂತ ಹೇಳುವಂಥ ಚರ್ಚೆ ಆಗಿದೆ? ಇವರು ಈ ಚರ್ಚೆಯನ್ನು ಯಾವತ್ತೂ ಕೂಡ ಇವರು ಮಾಡುವುದಿಲ್ಲ. ಯಾಕೆಂತ ಹೇಳಿದರೆ ಇವರಿಗೆ ಇದರಲ್ಲಿ ಓಟು ಸಿಗುವುದಿಲ್ಲ. ಇವರಿಗೆ ಓಟು ಸಿಗಬೇಕು ಅಂತಾದರೆ ಇವರು ಆಗಾಗ ಕಮ್ಯುನಲ್ ವಿಚಾರಗಳನ್ನು ತೆಗಿಬೇಕು, ಮುಸ್ಲಿಮರ ವಿಚಾರಗಳನ್ನು ತೆಗಿಬೇಕು, ಮುಸ್ಲಿಮರ ವಿಚಾರಗಳನ್ನು ತೆಗೆದುಕೊಂಡು ಆ ಬಗ್ಗೆ ಮಾತನಾಡಬೇಕು. ಅದು ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿದರೆ SDPI ಅಂತ ಹೋರಾಟ ಮಾಡುವಂತಹ ಇವರ ಸಮಸ್ಯೆಗಳು, ಇವರು ಮಾಡುವಂತಹ ಅನ್ಯಾಯಗಳನ್ನು, ಅಕ್ರಮಗಳನ್ನು, ಅನೀತಿಗಳನ್ನು, ಇವರು ಮಾಡುವಂಥ ಅವೈಜ್ಞಾನಿಕವಾದಂಥ ಆಡಳಿತವನ್ನು ಪ್ರಶ್ನೆ ಮಾಡುವಂತಹ SDPI ಅಂತ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದರೆ ಇವರಿಗೆ ಓಟು ಸಿಗ್ತದೆ, ಇವರ ಕಾರ್ಯಕರ್ತರ ಮಧ್ಯೆ ಇವರು ಹೀರೋ ಆಗ್ತಾರೆ. ಈ ಭಾವನೆ ಇವರಲ್ಲಿದೆ, ಈ BJPಯವರಲ್ಲಿ ಈ ಭಾವನೆ ಇದೆ. ದಯವಿಟ್ಟು ನೀವು ಅದನ್ನು ಬಿಟ್ಟು ನೀವು ಅಭಿವೃದ್ಧಿಯ ಬಗ್ಗೆ ಮಾತನಾಡಿ. ನೀವು ಒಳ್ಳೆ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದರೆ ಸೈದ್ಧಾಂತಿಕ ವಿರೋಧ ಇದೆ, ನಮಗೆ ರಾಜಕೀಯ ವಿರೋಧ ಇದೆ. ಆದರೆ ನೀವು ಅಭಿವೃದ್ಧಿ ಮಾಡಿದರೆ ಆ ಅಭಿವೃದ್ಧಿಯನ್ನು ನಾವು ಕೂಡ ಅಭಿನಂದಿಸ್ತೇವೆ. ನೀವು ಹೇಳುವಂಥ ಒಂದೇ ಒಂದು ಅಭಿವೃದ್ಧಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿ ತೋರಿಸಿ. ಕಳೆದ 50 ವರ್ಷಗಳ ಹಿಂದೆ ಇದ್ದಂಥ ಶ್ರೀನಿವಾಸ ಮಲ್ಯರಂಥ ವ್ಯಕ್ತಿಗಳು ಮಾಡಿದ ಅಭಿವೃದ್ಧಿ ಬಿಟ್ಟರೆ, ಒಬ್ಬ ಸಂಸದನಾಗಿ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅಂತ ಹೇಳುವಂಥದ್ದು ಇಲ್ಲಿನ ಸಂಸದರು ನಮಗೆ ತೋರಿಸಬೇಕು. ಏನು ಕೊಡುಗೆ ಕೊಟ್ಟಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಗೆ? ಮಾತಿಗೆ ಹೇಳ್ತಾ ಇದ್ದೀರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು? ಇಲ್ಲಿ ಯಾವಾಗ ನೋಡಿದರೂ ಮತೀಯ ಗಲಭೆಗಳು, ಯಾವಾಗ ನೋಡಿದರೂ ವೈಮನಸ್ಯಗಳು, ಹಿಂದೂ ಮುಸ್ಲಿಮರ ಮಧ್ಯೆ ಕಂದಕಗಳು, ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತೆಕಟ್ಟುವಂಥದ್ದು, ವ್ಯಾಪಾರ ಬಹಿಷ್ಕಾರ ಮಾಡುವಂಥದ್ದು, ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಜಾಬಿನ ಬಗ್ಗೆ ಮಾತನಾಡುವಂಥದ್ದು, ಇಲ್ಲಿ ಆಹಾರದ ಬಗ್ಗೆ ಮಾತನಾಡುವಂಥದ್ದು, ಧರ್ಮಗಳ ನಡುವೆ ವೈಷಮ್ಯವನ್ನು ಸೃಷ್ಟಿ ಮಾಡುವಂಥದ್ದು. ಈ ರೀತಿಯಾಗಿ ಬಿಟ್ಟರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದಂಥ ಒಂದೇ ಒಂದು ಒಳ್ಳೆಯ ಕೆಲಸವನ್ನಾದರೂ ತೋರಿಸಿ. ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಕೂಡ ಶಾಲೆಗೆ ಹೋಗಿ ಆ ಘೋಷಣೆಗಳನ್ನು ಕೂಗುವ ಮೂಲಕ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಕೂಡ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಬಿಟ್ಟು ಒಂದು ದಿವಸ ಆದರೂ ನೀವು ಅಭಿವೃದ್ಧಿಯ ಕೆಲಸದ ಬಗ್ಗೆ ಮಾತನಾಡಿದ್ದೀರಾ BJP ಸಂಸದರೇ? ಆದ ಕಾರಣ ಅದು ಮಾತ್ರ ಅಲ್ಲ, ಇಲ್ಲಿ ಮುಸಲ್ಮಾನರ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವರಿಗೆ ಯಾವಾಗಲೂ ಬೇಕಾದದ್ದು ಏನು ಅಂತ ಹೇಳಿದರೆ ಯಾರದ್ದಾದರೂ ರಕ್ತ ಬೇಕು ಇವರಿಗೆ. ಅದು ಯಾರು ಸತ್ರು ಪರವಾಗಿಲ್ಲ, ಅವರ ಕಾರ್ಯಕರ್ತ ಸತ್ರು ಪರವಾಗಿಲ್ಲ. ಎಷ್ಟು ಕಾರ್ಯಕರ್ತರನ್ನು ಕೊಂದಿದ್ದಾರೆ, ವಿನಾಯಕ ಬಾಳಿಗನನ್ನು ಕೊಂದಿದ್ದಾರೆ, ಅಕ್ಷಯ ಕಲ್ಯಾಗನನ್ನು ಕೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆಷ್ಟೋ ಮಂದಿ ಹಿಂದೂ ಕಾರ್ಯಕರ್ತರನ್ನು ಇವರು ರಕ್ತದಾಯಕ್ಕೆ ಬಲಿಯಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟಿನಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತನಾಡಿದ್ದಾರಲ್ಲ, ಅವರು ಮಾತನಾಡಿ ಪಾರ್ಲಿಮೆಂಟಿನಿಂದ ಹೊರಗೆ ಬರಲಿಲ್ಲ. ಇವರದೇ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಹೋಗಿ ಒಬ್ಬ ಹಿಂದೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೊಂದಿದ್ದಾರೆ. ಯಾಕೆ ಮರುದಿವಸ ಇವರಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ವಾ? ಆದ ಕಾರಣ ನಾವು ಹೇಳ್ತಾ ಇರುವಂಥದ್ದು, ನಿಮ್ಮ ಇಂಥ ನೀಚ ರಾಜಕೀಯಕ್ಕೆ ಬೇಕಾಗಿ ನೀವು ಯಾರದೋ ಹೆಸರು ತೆಗೆದು ಸುಮ್ಮನೆ ಸುಳ್ಳಾರೋಪ ಮಾಡುವುದು ಬೇಡ. ನಮಗೂ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತೇಳಿ. ಆದ ಕಾರಣ ಈ ಹೇಳಿಕೆಯನ್ನು ಒಬ್ಬರು ಸಂಸದರು ಅಂತ ಹೇಳಿದರೆ ಅವರು ಗೌರವಾನ್ವಿತರು. ಆ ಸಂಸದರು ಪಾರ್ಲಿಮೆಂಟಿನಲ್ಲಿ ಒಂದು ಹೇಳಿಕೆ ಕೊಡುವುದು ಅಂತ ಹೇಳಿದರೆ ಅದಕ್ಕೆ ಬಹಳ ಗೌರವ ಇದೆ, ಅದು ಕಡತಗಳಲ್ಲಿ ಇರ್ತದೆ. ಆದ ಕಾರಣ ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಆ ಹೇಳಿಕೆಯನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿಯ ಮೂಲಕ ಬಹಳ ತೀವ್ರವಾಗಿ ಖಂಡಿಸ್ತದೆ. ಇಂತಹ ಹೇಳಿಕೆಗಳಿಂದ ನೀವು ರಾಜಕೀಯ ಲಾಭ ಪಡಿಬೋದು ಅಂತ ಆದರೆ ನೀವು ರಾಜಕೀಯವಾಗಿ ನೀವು ಮುಂದಿನ ದಿವಸಗಳಲ್ಲಿ ಸಮಾಧಿ ಆಗ್ತೀರಿ. ಇಂಥ ಹೇಳಿಕೆಗಳಿಂದ ಯಾವತ್ತೂ ಕೂಡ ಜನರು ಇದನ್ನು ನಂಬುವುದಿಲ್ಲ. ನೀವು ಅಭಿವೃದ್ಧಿ ಮಾಡದೆ ಸುಮ್ಮನೆ ರಾಜಕೀಯ ವಿಚಾರಗಳನ್ನು ಇಟ್ಟುಕೊಂಡು ಮಾಡುವಂತಹ ಈ ಒಂದು ಕ್ಷುಲ್ಲಕ ರಾಜಕೀಯವನ್ನು ಜನತೆ ಒಂದಲ್ಲ ಒಂದು ದಿವಸ ಅರಬ್ಬಿ ಸಮುದ್ರಕ್ಕೆ ನಿಮ್ಮನ್ನು ಬಿಸಾಡ್ತಾರೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು BJPಯ ಸಂಸದರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.